ಹಾಯ್, ವೆಲ್ಕಮ್ ಟು ಸುಧಾಸ್ ಬ್ಲಾಗ್ಸ್ ಚಾನಲ್. ನಾವು ಇವತ್ತು ಹೊರಡ್ತಾ ಇರೋದು ಬೆಂಗಳೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಸ್ಟೇ ಮೈಸೂರು. ಅರ್ಲಿ ಮಾರ್ನಿಂಗ್ ಮೈಸೂರಿಂದ ಊಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ಸೊ ಗೈಸ್ ಹೊರಟ್ವಿ. ಟ್ರಯಂಪು, NS, ಜಾವ 6 ಜನ ಹೊರಟಿದ್ದೀವಿ, ನನ್ನ ಸೇರಿಸಿ. ಟ್ರಿಪ್ ಸ್ಟಾರ್ಟ್ ಆಯಿತು. ಇಲ್ಲಿ ನಮ್ಮ ಪೂಜೆ ಮಾಡ್ಕೊಂಡ್ವಿ ಟೆಂಪಲಲ್ಲಿ. ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಊಟಿ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ ಗಾಯ್ಸ್, ಹಾಯ್, ವೆಲ್ಕಮ್, ಸ್ವಾಗತ ಸುಸ್ವಾಗತ ಸುಧಾಸ್ ಬ್ಲಾಗ್ಸ್ ಚಾನಲ್ಗೆ. ಸೊ ಇವತ್ತು ಹೊರಟ್ವಿ. ಲಾಸ್ಟ್ ಇಯರು ಬಿಸಿಲು ತೋರಿಸಿದ್ವಿ. ಈ ಸತಿ ನೋಡೋಣ, ವೆದರ್ ಚೆನ್ನಾಗಿದೆ, ಮಳೆ ವಾತಾವರಣದಲ್ಲಿ ಹೋಗ್ತಾ ಇದ್ದೀವಿ. ಒನ್ಸ್ ಅಗೇನ್ ಸ್ವಾಗತ ಸುಸ್ವಾಗತ ಸುಧಾಸ್ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಸೊ ಲಾಸ್ಟ್ ಟೈಮ್ 11 ಜನ ಹೋಗಿದ್ವಿ, ಈ ಸತಿ 6 ಜನ ಹೋಗ್ತಾಯಿದ್ದೀವಿ. ಸೊ ಕೆಲವರಿಗೆ ಸ್ವಲ್ಪ ಕೆಲಸಗಳಿರೋದ್ರಿಂದಾಗಿ ಅವ್ರಿಗೆ ಬರೋಕ್ಕಾಗ್ತಾಯಿಲ್ಲ, ಹಾಗಾಗಿ ನಾವು ಇಷ್ಟು 6 ಜನ ಹೋಗ್ತಾಯಿದ್ದೀವಿ ಈ ಸತಿ. ಸೊ ಲೆಟ್ಸ್ ಸಿ ಹೇಗಿರುತ್ತೆ ಈ ಸತಿ ಟ್ರಿಪ್, ಹೇಗಾಗುತ್ತೆ ನೋಡೋಣ. ಟ್ರಿಪ್ ಮುಗಿಸ್ಕೊಂಡು ಇನ್ನು ಪೆಟ್ರೋಲ್ ಹಾಕ್ಸಿಲ್ಲ. ಆ್ಯಕ್ಚುಲಿ ಪೆಟ್ರೋಲು ನನಗೆ ತುಂಬ ಕಡಿಮೆ ಇದೆ. ಮುಂದೆ ಎಲ್ಲರೂ ಹೋದಾಗ ಹಾಕೋಣ ಅಂತ ಹೇಳಿದ್ದಾನೆ. ಪೆಟ್ರೋಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಹುಡುಗರು ಇದ್ದಾರೆ. ಫೈನಲಿ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಎಲ್ಲರಿಗೂ ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟ್ವಿ. ಮೈಸೂರು ರಿಂಗ್ ರೋಡು. ಮೈಸೂರು ರಿಂಗ್ ರೋಡಿಂದ ನಂಜನಗೂಡು, ಗುಂಡ್ಲುಪೇಟೆ, ಅಲ್ಲಿಂದ ಬಂಡೀಪುರ ರೋಡು, ಅಲ್ಲಿಂದ ಮುದುಮಲೆ ಹೋಗಿ, ಮುದುಮಲೆಯಿಂದ ನೋಡಬೇಕು ಮಾಸಿನಗುಡಿ ಓಪನ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಮಾಸಿನಗುಡಿ ರೂಟ್ ಓಪನ್ ಆಗಿದ್ರೆ ಮಾಸಿನಗುಡಿ, ಇಲ್ಲಾಂದರೆ ಮುದುಮಲೆ ಸ್ಟ್ರೈಟ್ ಹೋಗಬೇಕು. ಅವ್ರಿ, ನಾನು ವಿಡಿಯೋ ಅಷ್ಟು ಮಾಡೋಕ್ಕಾಗಿರಲಿಲ್ಲ. ಈಗ ಮತ್ತೆ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ನಮ್ಮ ಬ್ರೋ ಗಾಡಿ ಓಡಿಸ್ಕೊಳ್ತಾ ಇದ್ದಾರೆ, ನಾನು ಹಿಂದೆ ಕೂತ್ಕೊಂಡು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಅಲ್ಲಿ ತಿಂಡಿಗೆ ಅಂತ ನಿಲ್ಲಿಸಿದ್ವಿ. ಆ್ಯಕ್ಚುಲಿ ಹೋಟೆಲ್ಲು ಅವರು ವೆಯ್ಟಿಂಗ್ ಇದೆ ಅಂದರು, ನಮಗೆ ಟೈಮ್ ಆಗುತ್ತೆ. ಹೋಟೆಲ್ ಉದಯಂ ಭವನ್ ಅಂತ. ಅದಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾವೀಗ ಬೇರೆ ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಬ್ರೋ ಬರ್ಬೇಕಾರೆ ಚಚ್ಕೊಂಬಂದರು, ವಿಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ಆಪೋಸಿಟಿಂದ ಬಂದ್ಬಿಟ್ರು, ಏನು ಮಾಡೋಣ. ಊಟ 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 ಅನ್ನೋದೇ ಅವೈತೆ. ಫೈನಲಿ ಬಂತು ಕಣಪ್ಪ. ಯಾವ್ದಿದೋ ತಲೆ ನಿಜವಾಗ್ಲೂ ನಂಗೆ ಓದಕ್ ಬರಲ್ಲ ಸರ್ ಸರಿ. ತಲಸೇರಿ. ಈಗ ಬ್ರೇಕ್ಫಾಸ್ಟಿಗೆ ತಲಸೇರಿ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನೋಡೋಣ ಇಲ್ಲಿ ಏನೇನು ಸಿಗುತ್ತೆ ಗೊತ್ತಲ್ಲ. ಇಲ್ಲೇ ಮೆನು ಕಾರ್ಡ್ ಹಾಕಿದ್ದಾರೆ. ಪರೋಟ, ಪುಟ್ಟು, ಇಡ್ಲಿ, ದೋಸೆ, ಪೂರಿ, ಇಡಿಯಪ್ಪ. ಸರಿ ಗಾಯ್ಸ್, ಬ್ರೇಕ್ಫಾಸ್ಟ್ ಸಿಗ್ತೀವಿ, ಹೇಗಿದೆ ಅಂತ ಹೇಳ್ತೀನಿ. ಸೊ ಫುಡ್ ಎಲ್ಲ ಆಯಿತು. ಹೋಟೆಲ್ ಫುಡ್ ಮುಗಿಸ್ಕೊಂಡು ಹೊರಟ್ವಿ. ಸೊ ಚೆನ್ನಾಗಿತ್ತು ಫುಡ್ಡು, ಏನಂತ ಏನು ಇದಿಲ್ಲ, ಚೆನ್ನಾಗಿದೆ ಫುಡ್ಡೆಲ್ಲ. ಬರ್ಬೋದು, ಆರಾಮಾಗಿ ಬನ್ನಿ, ಆರಾಮಾಗಿ ಒಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬೋದು. ನೀವು ಏನಾದರೂ ಊಟಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂದರೆ ಗುಂಡ್ಲುಪೇಟೆ ಹತ್ರ ಇದೆ, ಇಲ್ಲಿ ಬಂದು ಟಿಫನ್ ಮಾಡ್ಕೊಂಡು ಹೋಗ್ಬೋದು ಬೇಗ ಬಂದರೆ. ಸೊ ಚೆನ್ನಾಗಿದೆ ಫುಡ್ಡೆಲ್ಲ, ಚೆನ್ನಾಗಿತ್ತು, ನಮಗೂ ಇಷ್ಟ ಆಯಿತು. ಬನ್ನಿ, ಈಗ ಮುಗಿಸ್ಕೊಂಡು ನಾವು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಹೊರಟ್ವಿ. ವಂದನೆಗಳು ಮತ್ತೆ ಬನ್ನಿ. ಬಂಡೀಪುರ ಎಂಟ್ರಿ ಹಾಕಿ
ಇಲ್ಲಿಂದ ಸ್ವಲ್ಪ ಸ್ಲೋನೇ ನಾವು ಫೋಟೋ ವಿಡಿಯೋ ಯಾಕಂದ್ರೆ ನಿಲ್ಸಿದ್ದಾರೆ. ರೆಸ್ಟ್ರೂಮ್ ಇದು ಸತಿ ಸ್ಟಾಪ್ ಕೊಡೋಣ. ಹೋಗ್ತಾ ಹ್ಞೂ ಸುಮ್ಮನೆ ಸ್ಟಾಪ್ ಕೊಡಿ. ಏನಾರು ಎಲ್ಲರೂ ಹೋಗೋದಿದ್ರೆ ಯಾರು ಹೋಗಲಿ. ಬಸ್ ಕಟ್ಟಾಗ ಬಸ್ ಕೆ ಎಸ್ ಆರ್ ಟಿ ಸಿ ಇಲ್ಲಿ ಬರ್ತಾರೆ. ಬಂದಿದ್ದಕ್ಕೆ ಸಾಕಾಯ್ತು. ಬರ್ರಿ ಒಂದೇ ಒಂದು ಆನೆ ಕಾಣಿಸ್ಬಿಟ್ಟೆ ನೋಡ್ರಿ. ಎಡಗಡೆಯಿಂದ ನೆಗೆದು ಬಂದದ್ದು ನಮ್ಮನೆ ಕಡೆದು ಆನೆ ಅಂತ. ಅದೇ ಹೆಣ್ಣು ಆನೆ ತರ ಕಾಣಿಸ್ತಾ ಇದೆ. ಅಂತ ಏನಿಲ್ಲ. ಓ ಆನೆ 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 ಸೈಡಿಗೆ ಒಂದು ಎತ್ಕೊಂಡ್ರೆ ಎಲ್ಲಿ? ಓ ಅಲ್ಲೊಂದು ಮೂರು ಒಂದು ಮರಿ ಎರಡು ಮರಿ. ಅಲ್ಲಿ ನೋಡ್ರಿ ಮರಿ ಆನೆಗಳು ಇದೆ. ವಂದನೆಗಳು. ಇಲ್ಲ ಇಲ್ಲ ಏನಾಗಲ್ಲ. ಅದೇ ರೀ ಕರ್ನಾಟಕ ಬಾರ್ಡ್ರು ಮುಗೀತು. ನೀಲಗಿರಿ ಡಿಸ್ಟಿಕ್ ತಮಿಳುನಾಡು ಲಿಮಿಟ್ಸ್ ಸ್ಟಾರ್ಟ್ಸ್ ಇಲ್ಲಿಂದ. ನವೀನ್ ಕರಿತೈತೆ ಚೆಕ್ ಮಾಡ್ತಾರೆ ತಮಿಳ್ನಾಡವರು. ಹಾಂ ಲಿಂಕ್ ನೋಡೋದು ಒಳಗಡೆ. ಆರಾಮಾಗಿ ಫೈನಲಿ ಬಂದ್ವಿ. ಹೋಗ್ರ ಲೆಫ್ಟು ಲೆಫ್ಟು. ಹ್ಞೂ ಹಿಂಗೆ ಆನೆ ಕ್ಯಾಂಪ್ ಓಪನ್ ಇದೆಯಾ ನೋಡಬೇಕಿತ್ತು. ಮುದುಮಲೆಗೆ ಬಂದ್ವಿ. ಆನೆ ಕ್ಯಾಂಪ್ ಓಪನ್ ಇದೆಯಾ ನೋಡ್ರು. ಅಣ್ಣ ಕ್ಯಾಂಪ್ ಓಪನ್ ಇರ್ಕಾ? ಕ್ಯಾಂಪ್ ಓಪನ್ ಇರ್ಕಾ ಕ್ಲೋಸಾ? ಫೈನಲಿ ಊಟಿ ಎಂಟ್ರಿ ಚೆನ್ನಾಗಿದೆ. ವೆದರು ಎಂಟ್ರಿ ಚೆನ್ನಾಗಿದೆ. ವೆದರ್ ಸೂಪರ್. ಅಲ್ಲಿ ನೋಡಿ ಫಾಗು ಚೆನ್ನಾಗಿದೆ ವೆದರು. ಒಳ್ಳೆ ರೈಡ್ ಆಯಿತು.
ಆಗಲೇ ಸ್ವಲ್ಪ ಅಲ್ಲಿ ಮಳೆ ಬಂತು, ಹಂಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ವಾವ್, ಸೋ ಕೂಲ್, ಸಖತ್ ಕೂಲಾಗಿದೆ, ಚೆನ್ನಾಗಿದೆ ವೆದರ್. ಏನು ತಣ್ಣ ಗಾಳಿ ಹೊಡಿತಿದೆ ಅಲ್ವಾ. ಹಾ 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 ಕ್ಲೌಡ್ಸ್ಕೇಪ್. ಓಹೋ, ಡಿವೈಡರ್ ಥರ ಹಾಕ್ಬಿಟ್ಟವ್ರೆ ಇವಾಗ. ವಾವ್, ಫೈನಲಿ ಊಟಿ ರೀಚ್ ಆದ್ವಿ. ಇದೊಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ವ್ಯೂ ಪಾಯಿಂಟ್ನ ನೋಡೋಣ ಅಂತ ಗಾಡಿ ಪಾರ್ಕ್ ಮಾಡ್ಕೊಂಡಿದ್ದಾರೆ ಹುಡುಗರು. ಪಾರ್ಕ್ ಅಲ್ಲಿದ್ದಾರೆ ನೋಡಿ ದೂರದಲ್ಲಿ. ನೋಡಿ ಇದೆ ವ್ಯೂ ಪಾಯಿಂಟ್ ಅಂತೆ. ಇಲ್ಲಿ ಹೋಗಿ ಅಲ್ಲೆಲ್ಲ ಫೋಟೋ ತಗೊಳ್ಳೋದು. ಫೋಟೋ ತಗೊಂಡು ಹೊರಡೋದು ರೂಮಿಗೆ. ಮಳೆ ನೋಡಿ, ಒಂಚೂರು ಚೂರು ಮೂವ್ ಆದಂಗೆ ಕಾಣಿಸ್ತೈತಿ ಈಗ ನಂಗೇನು ಕಾಣ್ತಾ ಇಲ್ಲ. ನಂಗೆ ಕಾಣ್ತೈತಿ. ಹೇಳಿದ್ರೆ ಹೋಗ್ಬಿಡ್ತ್ಯಾ, ಇದೆಲ್ಲ ಬೇಕಾ ನಿನ್ಗೆ? ರೂಮ್ ಬಂತು ನಮ್ಮದು, ಬುಕ್ ಮಾಡಿದ್ದು ರೂಮು. ನೋಡಿ ಇದೆ ರೂಮು, ಅಜಯ್ ರೆಸಿಡೆನ್ಸಿ. ಅಲ್ಲಿ ನಮ್ಮ ಹುಡುಗರು ಆಗಲೇ ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಹಾಯ್ ಹಾಯ್ ಹಾಯ್, ಬಂದ್ವಿ ನಾವು ಬಂದ್ವಿ. ಇಲ್ಲೇ ಅಜಯ್ ರೆಸಿಡೆನ್ಸಿ ಬಂದ್ವಿ. ಚಿಕನ್ ಪ್ರೋಸೆಸ್ ಮಾಡ್ತಾ ಇದ್ದಾನೆ ದರ್ಶನ. ಎಲ್ಲ ಇಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ರೂಮ್ ಬಂತು. ತೆಗಿಯಪ್ಪ, ಬಾಲ್ಕನಿ ನೋಡೋಣ. ಇವಾಗ ನಾವು ಯಾವ್ದು ಪ್ಲೇಸ್? ಕರ್ನಾಟಕ ಸಿರಿ ಹೆರಿಟೇಜ್. ಸಿರಿ ಹೆರಿಟೇಜ್, ಕರ್ನಾಟಕ ಸಿರಿ ಹೆರಿಟೇಜ್ ಅಂತ ಒಂದು ಪ್ಲೇಸ್ ಇದೆಯಂತೆ. ಅಲ್ಲಿಗೆ ಹೋಗ್ತಾರೆ, ನಾನು ನೋಡಿಲ್ಲ. ಸೊ ಮ್ಯಾಪ್ ಹಾಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗಿದೆ ಆ ಪ್ಲೇಸ್ ಅಂತ. ಅಲ್ಲಿ ಹೋಗಿ ತೋರಿಸ್ತೀನಿ ಪ್ಲೇಸ್. ರೀಲ್ಸ್ ಮಾಡ್ತಾರ ಅದನ್ನಾರ ನೋಡಮ್ ಬನ್ನಿ. ಎಲ್ಲಿ ಮಳೆ ಸಿರಿ ಕರ್ನಾಟಕ ಸಿರಿ ಹೆರಿಟೇಜ್ ಅಲ್ವಾ ಇದು? ಚೆನ್ನಾಗಿದೆ ಮಾತ್ರ. ಕಾಗೆ 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 ಅಪರೂಪದ ಪಕ್ಷಿ. ಅಲ್ಲಿದೆ ಎಸ್ಕೇಪ್ ರೂಮ್ ಇದೆ ಅಲ್ಲಿ. ಬನ್ನಿ, ಬ್ಯೂಟಿಫುಲ್. ತಪ್ಪಿಸ್ಕೊಂಡ್ರೆ ಫೋನ್ ಮಾಡಿ, ಫೋನ್ ಮಾಡ್ತೀವಿ. ವಿಡಿಯೋ ಅಷ್ಟ ಆಯ್ತು, ಸೂಪರ್ ಆಗೈತೆ. ಇಲ್ಲಿ ಕೂತವ್ರಲ್ಲ ಎಲ್ಲಿ? ಅಲ್ಲಿ ಮೇಲೆ ಸಕ್ಕತ್ತಾಗಿದೆ ಪ್ಲೇಸ್ ಇದು ಅಲ್ವಾ ಸಂತ? ಚೆನ್ನಾಗಿದೆ. ಬನ್ನಿ ಎಸ್ಕೇಪ್ ಮಾಡೋಣ. ಬರ್ರಿ. ಇಲ್ಲಿ ಬ್ರಿಡ್ಜು, ಇಲ್ಲಿ ಬ್ರಿಡ್ಜು, ಇದೊಂದು ಬ್ರಿಡ್ಜ್ ನೋಡ್ರಿ ಬ್ರೋ. ಬ್ರಿಡ್ಜ್ ತೋರಿಸ್ತೀವಿ ಬ್ರೋ. ಓ ದೀವರ ಟನನನ ಎಕ್ಸ್ಪೆಕ್ಟೆಡ್. ಇಲ್ಲಿ ನೋಡಪ್ಪ, ಇಲ್ಲಿ ವಾಟರ್ದು ಕಣಮ್ಮ. ಬೈಸ್ಕತಿಯಾರ. ಹ್ಞೂ ಕರೆಕ್ಟ್, ಹಂಗೆ ಮಾಡಿದ್ರೆ ಆಗೋದು ನೀವು. ಅದೇ ಬ್ರಿಡ್ಜು ಸಖತ್ತಾಗಿದೆ ಕಣ್ರಿ. ಬ್ರಿಡ್ಜು ಚೆನ್ನಾಗಿದೆ ಅಲ್ವಾ? ಬ್ರಿಡ್ಜು
ಡೌಟು. ಇಲ್ಲ ಒಂದು ಬಲೆ ತಂದಿದ್ದು ಹಿಂಗೆ ಕೆಳಗಡೆ ಹಿಂಗೆ ಎಳ್ಕೊಂಡು ಹೋಗ್ಬೇಕು. ಹ್ಞೂ ಹೌದಲ್ವಾ. ಏಯ್ ವಾವ್ ಅಣ್ಣ 1 ಲಕ್ಷದ ಮೊಬೈಲ್ ಸುಷ್ಮಾ ಬ್ರಿಡ್ಜು. ಕರ್ನಾಟಕ ಸಿರಿ ಹೆರಿಟೇಜ್. ಹೆರಿಟೇಜ್. ಒಂದು ಐಡಿಯಾ ಕೊಡ್ಲಾ? ಹೇಳಿ. ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಬಾಲ್ ಕಳ್ದೋದ್ರೆ ಹಾ. ಇನ್ನೊಂದು ಬಾಲ್ ತಗೊಂಡು ಹಂಗೆ ಎಸಿತಿದ್ದು. ಹುಡ್ಗೊಂದು ಒಂದು ಮೊಬೈಲ್ ಎಸೆ ಕೇಳಿ. 2 ಲಕ್ಷದ ಮೊಬೈಲ್ ಇಸ್ಕೊಳ್ಳೋಣ ಮತ್ತೆ ಬಿಡೋಣ. ಮೋಸ್ಟ್ಲಿ ಸಿಗ್ಬೋದು. ಒಟ್ಟಿ ಕೂತಿರ್ತಾವ ಅವಾಗ. ಸುಷ್ಮಾ ಮುಗೀತಾ? ಮುಗೀತು. ನೋಡ್ದಾ ಕರ್ನಾಟಕ ಬ್ರಿಡ್ಜ್ ನೋಡ್ದಾ? ಎಸ್ಕೇಪ್ ರೂಮ್ ಚೆನ್ನಾಗಿತ್ತಾ ಎಲ್ಲ? ಇಷ್ಟ ಆಯ್ತಾ? ಫಸ್ಟ್ ಟೈಮ್ ಬಂದಿದೆ, ಚೆನ್ನಾಗಿತ್ತು. ಬಟ್ ನಡೆಯೋಕ್ಕಾಗಲ್ಲ, ಸುಸ್ತಾಗುತ್ತೆ. ಅವ್ರ ಅದನ್ನೇ ಹೇಳಿದ್ ನಿಂಗೆ 2 hours ನಡೆಯೋಕ್ಕಾಗುತ್ತಾ ಗೊತ್ತಿರೋ ಇದ್ರಲ್ಲಿ ಅಂತ. ಸ್ಥಿರ ಗಂಭೀರ. ಕರ್ನಾಟಕ ಸಿರಿ ಹೆರಿಟೇಜ್ ಮುಗೀತು. ನೆಕ್ಸ್ಟ್ ಥಂಡರ್ ವರ್ಲ್ಡ್ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ಸ್ ಥಂಡರ್ ವರ್ಲ್ಡ್ ಆಯಿತು. ಬೈಕ್ ಪಾರ್ಕಿಂಗಿಂದ ಬೈಕ್ ತಕ್ಕೊಂಡು ಈಗ ಹೋಗ್ತಾ ಇರೋದೆ. ಅಲ್ಲಿ ಮಮ್ಮಿ ಹತ್ರ ಮಮ್ಮಿ ಮಮ್ಮಿ ಅಲ್ಲ ಮಮ್ಮಿ ಕೂತ್ಕೋಬೇಕು ತಾನೆ. ಮುಂದೆ ಒತ್ತು ಆಕ್ಸಿಲೇಟ್ರು ತಿರ್ಗ್ಸು. ನೀನ್ ಸ್ಟೇರಿಂಗ್ ತಿರ್ಗ್ಸು ಒತ್ಬಿಟ್ಟು ಸ್ಟಾರ್ಟ್. ಇಷ್ಟೇ ಆದ್ರೆ ಓಕೆ. I'm done. ಫೈನಲಿ ಈ ವರ್ಷದೂ ಥಂಡರ್ ವರ್ಲ್ಡಲ್ಲೇ ಎಂಡ್ ಆಯಿತು ನಮ್ಮ ಫಸ್ಟ್ ಡೇ ವ್ಲಾಗು. ಒಂದು ಊಟಿ. ಬಾಯ್. ನಾಳೆ ಸಿಗೋಣ ಇನ್ನು ನೆಕ್ಸ್ಟ್ ಬ್ಲಾಗಿಗೆ. ನಾಳೆ ಬಾಯ್. ಜ್ಯೂಸ್ ಬೇಡವೇನಾ? ಹಾಯ್, ಗುಡ್ ಮಾರ್ನಿಂಗ್. ಸ್ಟೇ ಆದಮೇಲೆ ನಾವು ಅಜಯ್ ರೆಸಿಡೆನ್ಸಿ ಸ್ಟೇ ಆಗಿದ್ವಿ. ಸೊ ನೆನ್ನೆ ಒಂದಿನ ಸ್ಟೇ ಆಗಿ ಇವತ್ತು ಬ್ಯಾಂಗ್ಳೂರ್ ರಿಟರ್ನ್ ಆಗ್ತಾಯಿದ್ದೀವಿ. ಬ್ಯಾಂಗ್ಳೂರ್ ಸೈಟ್ ಸೀಯಿಂಗ್ ಮಾಡಿಕೊಂಡು ನೋಡಿ ನಾವು ಸ್ಟೇ ಆಗಿದ್ದು ಇವರೇ ನಮ್ಮ ಮ್ಯಾನೇಜರು ಇವರೇ ರೂಮ್ ಕೊಡಿಸಿದ್ದು. ಸೊ ನೋಡಿ ಅಜಯ್ ರೆಸಿಡೆನ್ಸಿ ಸ್ಟೇ ಆಗಿದೆ. ಬಾಯ್. ಥ್ಯಾಂಕ್ ಯು ಸರ್. ಹಾಂ ಸರಿ ಗೈಸ್, ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.
ಇದು ರೂಮಿಂದ ಹೊರಟಾಗ ಹೋಗ್ತಾ ಇದ್ವಿ ಅಂತ ಹೇಳಿದ್ನಲ್ಲ, ಇದೇ ಅವಲಂಚಿ ಡ್ಯಾಮು ಮತ್ತು ಪೈನ್ ಟ್ರೀ ಫಾರೆಸ್ಟ್ ಇದೆ ಅಲ್ಲಿ. ಸೊ ಇಲ್ಲಿಂದ ಸಫಾರಿ ಇದೆ, ಒಬ್ಬರಿಗೆ 250 ಒಂದು ರೈಡು 12 ಕಿಲೋಮೀಟರ್ಸ್ ಕರ್ಕೊಂಡು ಹೋಗ್ತಾರೆ 1 ಅವರು. ಸೊ ಸೈಟ್ ಸೀಯಿಂಗ್ ಎಲ್ಲ ತೋರಿಸ್ಕೊಂಡು ಕರ್ಕೊಂಡು ಬರ್ತಾರೆ ವಾಪಸ್ಸು. ಸೊ ಅವಾಗಲೇ ಹೇಳಿದ್ದು ಇದೇ ಪ್ಲೇಸು. ಮನೇಲಿ ಟಿಕೆಟ್ ಕೌಂಟಲ್ಲಿ ಮಾತಾಡಿ ಫಸ್ಟು. ಹಾಂ ಸರಿ, ನಡಿ ನಡಿ ನಡಿ. ಈ ಕಡೆ ಒಂದ್ಸರಿ ತಿರುಗು, ಹಂಗೆ ಮೇಲ್ ನೋಡ್ಕೊಂಡು. ನಿಧಾನ 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 ನಿಧಾನ. ಹಾಂ ಹಿಂಗೆ ಹೋಗಿ, ನಿಧಾನಕ್ಕೆ ಹೋಗಿ. ಸೊ ಅವಲಂಚಿ ಸಫಾರಿ ಟಿಕೆಟ್ಸ್ ತೊಗೊಂಡಿದ್ದೀವಿ. ಈಗ ಒಂದು ರೈಡ್ ಹೋಗ್ತಾ ಇದ್ದೀವಿ. ಸೊ ಪರ್ ರೈಡು 250 ಬನ್ನಿ ಹೋಣ. ಸಫಾರಿ ಸ್ಟಾರ್ಟ್ ಆಯಿತು. ಜೀಪ್ ಸಫಾರಿ ಹೊಟ್ಟಿದ್ದೀವಿ. ನೋಡ್ರಪ್ಪ ಜೀಪ್ ಸಫಾರಿ ಹಿಂಗಿದೆ. ಹಾಂ ನೋಡಿ ನಮ್ಮಣ್ಣ ಡ್ರೈವರ್. ಇಲ್ಲಿ ಅದೆಲ್ಲ ಇರೋದೆಲ್ಲ ಪವರ್ ಪ್ಲಾಂಟ್ ಆ ಕಡೆ ನೋಡಿ. ಪವರ್ ಬರ್ತಿದೆ, ಪವರ್ ಪ್ಲಾಂಟ್. ಇದೊಂದು ವ್ಯೂ, ವಾಟರ್ ಫಾಲ್ಸ್. ಒಂದು ಸೆಲ್ಫಿ ತಕ್ಕತ್ತೀನಿ. ವಾಟರ್ ಫಾಲ್ಸ್ ಇದೆ ನೋಡಿ, ಹೇಗಿದೆ ಹೋಗ್ತಾ ಇದೀವಿ. ಡ್ರೈವರ್ ಹೇಳಿದ್ರು ಒಳಗೆ ಹೋಗಿ ವಾಟರ್ ಫಾಲ್ಸ್ ನೋಡ್ಕೊ ಬನ್ನಿ ಅಂತ. ಅದೇ ಅಲ್ಲಿ ಹೆಂಗಿದೆ. ಓಹ್ ಕೊಡೈಕನಾಲು. ವಾ ಚೆನ್ನಾಗಿದೆ. ವಾವ್ ಒಂದು ನೋಡಿ ಏನಂದ್ರೆ ಎಂತ ಪಾಕಡ ಬ್ರೋ. ಪಾಚಿ ಹಾ ಮುಗೀತು ವಾಟರ್ ಫಾಲ್ಸ್ ನೋಡಿ. ನೆಕ್ಸ್ಟ್ ಹೋಗ್ತಾ ಇದ್ದೀವಿ, ಗೊತ್ತಿಲ್ಲ ಎಲ್ಲಿ ಅಂತ. ನೋಡೋಣ, ಹೋದ್ಮೇಲೆ ಹೇಳ್ತೀನಿ. ಗೊತ್ತಿಲ್ಲ ಎಲ್ಲಿ ಅಂತ, ನೋಡೋಣ ಬರ್ರಿ ನೋಡೋಣ. ರೈಡ್ ಮುಗೀತು, ಎಲ್ಲ ರೈಡ್ ಆಯಿತು. ನಮ್ಮ ಜೀಪ್ ಹೋಗ್ತಾ ಇದೆ, ರೈಡ್ ಎಲ್ಲ ಆಯಿತು. ಓಕೆ ಈಗ ಹೊರಡೋದೆ. ಈಗ ಹೊರಟ್ಬಿಟ್ಟು ನೆಕ್ಸ್ಟ್ ವಿಡಿಯೋ ನೋಡೋಣ. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸಲ್ಲೇ ಬಂದಿದೆ ಸರ್. ಹೋಯ್ತೀನಿ, ಬಡ್ಕೊಬಿಡ್ತೀನಿ ಹೇಳ್ತೀನಿ. ಯೋಚನೆ ಮಾಡ್ತೀಯ ಪಕ್ಕ ಹೇಳು. ಓಲಾ ತಿರುಗ್ಬಿಡೋದು, ಅಲ್ಲೇ ತಿರುಗತ್ತವ್ರೆ ಎಲ್ಲ ವಾಪಸ್ಸು. ಹೋಗ್ಬಿಡಿ ತರ್ರಿ, ಕಂಟೆಂಟ್ ನಾವು ತಿರುಗಕ್ಕಾಗಲ್ಲ. ಆಮೇಲೆ ಹಾಕಿದ್ದೀನಿ ಫುಲ್ 3x. ರೋಡ್ ಕ್ಲಾಸ್ ಮಾಡ್ತೀವಿ, ಯಾಕೆ ರೆಡಿ ಇರೋ, ತಿರುಗ್ಸಕ್ಕಾಗಲ್ಲ. ಆಮೇಲೆ ತಡ್ರಿ ತಡ್ರಿ ಬ್ರೋ, ಏನೋ ಮಾಡ್ಬಿಡಿ, ಸುಮ್ಮನೆ ಇಲ್ಲ ಬ್ರಿ, ಸುಮ್ಮನೆ ಬ್ರೋ. ತಲೆ ಕಸ್ಕೊಬೇಡ, ಬಿಡ್ಬಿಡ್ತೀನಿ. ತಲೆ ಕಸ್ಕೊಳ್ಳಲ್ಲ. ಹೋಯ್ತಿದೆ ಸುಮ್ಮನೆ ಒಂದು 2 ಸೆಕೆಂಡ್ ಸುಮ್ಮನೆ. ಬೈಕ್ ಹೋಗ್ಬಿಡ್ದು, ಬೈಕು ಚೇಸ್ ಮಾಡ್ತಾರೆ. ಓಕೆ 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 ಸೈಡ್ ಮಾಡಿ, ಬರ್ರೋ, ಮುಂದೆ ಹೋಗು. ಸಾಕು ಸುಮ್ಮನೆ. ಯಾಕ್ರಿ ಎದುರ್ಕೋತೀರಾ? ಆನೆ ನಿಲ್ಲಿಸ್ಬಿಟ್ಟಿದ್ದಾರೆ. ಹೆಂಗ್ರಿ ನಾವು ಗಾಡಿ ಎತ್ತಕ್ಕೆ? ಆನೆ ಎಲ್ಲಾರು ನಿಲ್ಲಿಸ್ಬಿಟ್ಟಿದೆ. ಎಷ್ಟು ಎದುರ್ಕತ್ತ? ಕ್ಲಿಯರ್ ಮಾಡ್ತಾ ಇದ್ದಾರೆ ಟ್ರಾಫಿಕ್. ಫಾರೆಸ್ಟ್ ಡಿಪಾರ್ಟ್ಮೆಂಟು ಕ್ಲಿಯರ್ ಮಾಡ್ತಾ ಇದ್ದಾರೆ
ಬ್ರೋ ರೆಡಿ ರೀ ಹಿಂದಕ್ಕೆ ಹೋದಾಯ್ತಾ ಹೋದಾ ಏ ಯಾರು ಸುಮ್ಮನಿರಯ್ಯ ಯಾಕ್ರಿ ಇರುತ್ತೆ ತಿರ್ಸಕ್ ರೆಡಿ ರೀ ಬ್ರೋ ಒಂದು ಸ್ವಲ್ಪ ಕಂಟೆಂಟ್ ಇರುತ್ತೆ ಹೋಗಿ ಅದೆಲ್ಲ ಅಲ್ಲಿಗೆ ನಾವು ಹೋದಾಗ ಮುಂದೆ ಬಂದ್ಬಿಟ್ರೆ ನಾನೇ ಎಷ್ಟು ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಇವ್ರು ಹೆಂಗ್ ಬರ್ತಾರೆ. ಅಲ್ಲ ಬಿಟ್ಟಾಗಿ ಇಂಥ ಟೈಮಲ್ಲಿ ಆನೆಗಳು ಏನಾರ ಬಂದ್ರೆ ಏನ್ ಕತೆ ಹೇಳು. ಬ್ರೋ ಅವರೇ ಮುಂದೆ ಬಂದ್ರು, ಅಲ್ಲೇ ಇದ್ರು, ಏನ್ ಕತೆ ನೋಡಿದ್ರ? ಮುಂದೆ ಬಂದ್ರು ಹೋದ್ರು, ನಾನು ಹೇಳ್ತೇನೆ ನೀವು ಹೋಗ್ಬಿಡ್ರಿ ಅಂತ. ಎಲ್ಲರೂ ಚೆಕ್ ಮಾಡ್ಕೊಂಡ್ಬಿಟ್ಟವ. ಎಲ್ಲೋ ನಿಲ್ಸ್ಬೇಕು ತಾನೆ, ನನಗೆ ಗೊತ್ತಾಗ್ಬೇಕಲ್ಲ. ಬಂದ್ರು ಹೋದ್ರು, ಅವಳ ಓಡ್ತಿರ್ತಾರೆ. ಸಿಟಿಪುರನ ಸೇಫ್ ಆಗಿ ಕ್ಲಿಯರ್ ಮಾಡಿದೀವಿ. ಏನಿದ್ರು ಎಲ್ಲ ಸಿಟಿನೇ, ಫಾರೆಸ್ಟ್ ಎಲ್ಲ ಮುಗಿತು, ಏನ್ ಭಯ ಇಲ್ಲ. ಮತ್ತೆ ಏನಾದ್ರು ಊಟಕ್ಕೆ ಹಾಕೊಂಡು ಮನೆಗೆ ಹೋಗ್ತಿದ್ದ ಬರ್ಬೇಕಾದ್ರೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಜಾಸ್ತಿ, ಯಾಕಂದರೆ ಅಲ್ಲಿ ಆನೆ ಅಟ್ಯಾಕ್ ಮಾಡ್ತು, ನಮಗೆ ಮಾಡ್ತು. ಅದು ಯಾವಾಗಲೂ ಆಗ್ತಿದ್ದಿಲ್ಲ, ನಮಗೆ ಮಾಡ್ತು. ಹಂಗಾಗಿ ನಮ್ಮ ಹುಡುಗಿ ಸ್ವಲ್ಪ ಅಪ್ಸೆಟ್ ಆದಳು, ಅವಳಿಲ್ಲ. ಸೊ ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು, ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ಈ ಥರ ಅಪ್ಡೇಟ್ಸು, ಹೆಚ್ಚಿನ ವೀಡಿಯೋಗಾಗಿ. ಥ್ಯಾಂಕ್ ಯು. ನಾವು ಮಾಡೋ ವಿಡಿಯೋಗಳು ಎಲ್ಲರೂ ನೋಡ್ತಾರೆ, ಆದ್ರೆ ನಮ್ಮ ಸ್ವಂತದವರೇ ನೋಡಿದ್ರು ಒಂದು ಲೈಕ್ ಮಾಡಲ್ಲ.